Namaste. Subject quantitative aptitude for competitive examinations fully solved as per new examination pattern. Name of the book author Dr. R.S. Agarwal sir. Section 1 Arithmetical Ability. Chapter number 1 Number System. Problem number 32. Example 32. Example 32. When a certain number is multiplied by 18, the product consists entirely of 2's. What is the minimum number of 2's in the product ಅಂತ ಕೇಳಿದ್ದಾರೆ. ಪ್ರೀವಿಯಸ್ ಅಲ್ಲಿ ಏನು ಪ್ರಾಬ್ಲಮ್ ಅದು 31ನಲ್ಲಿ ವೆನ್ ಎ ಸರ್ಟನ್ ನಂಬರ್ ಈಸ್ ಮಲ್ಟಿಪ್ಲೈಡ್ ಬೈ 13 ಅಂದರೆ ಪ್ರೀವಿಯಸ್ ಪ್ರಾಬ್ಲಮ್ದು 31ನಲ್ಲಿ ಪ್ರಾಬ್ಲಮ್ ನಂಬರ್ 31ನಲ್ಲಿ ಏನಾಗಿದೆ, ಅವ್ರು ಕೇಳಿರೋದು ಸರ್ಟನ್ ನಂಬರ್ ಈಸ್ ಮಲ್ಟಿಪ್ಲೈಡ್ ಬೈ 13 ಅಂತ ಹೇಳಿದ್ರೆ ಒಂದು ನಂಬರ್ ಇದೆಯಲ್ಲ, ಈ ವೈ ಅನ್ನೋ ನಂಬರು 13 ಜೊತೆ ಮಲ್ಟಿಪ್ಲೈ ಆದಾಗ ಪ್ರಾಡಕ್ಟ್ ಕನ್ಸಿಸ್ಟ್ಸ್ ಎಂಟೈರ್ಲಿ ಆಫ್ 5's. ಈ ಪ್ರಾಡಕ್ಟ್ ಇದೆಯಲ್ಲ ಇದು 5 ಇದೆ. ಫೈಂಡ್ ದಿ ಸ್ಮಾಲೆಸ್ಟ್ ನಂಬರ್, ಇದನ್ನು ಫೈಂಡ್ ಔಟ್ ಮಾಡಬೇಕಾಗಿತ್ತು. ಫೈಂಡ್ ದಿ ಸ್ಮಾಲೆಸ್ಟ್ ಸಚ್ ನಂಬರ್, ಈ ನಂಬರನ್ನು ಫೈಂಡ್ ಔಟ್ ಮಾಡಬೇಕು. ಅದಾಯ್ತಲ್ಲ. ಸೊ ಡಿವೈಸರ್ ಅಂದರೆ ಕೋಶಂಟ್ ವ್ಯಾಲ್ಯೂನ, ಕೋಶಂಟನ್ನು ಫೈಂಡ್ ಔಟ್ ಮಾಡಬೇಕಾಗಿತ್ತು ಯಾವ ನಂಬರ್ ಅಂತ. ಸೊ ಪ್ರಾಬ್ಲಮ್ ನಂಬರ್ 32ನಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ವೆನ್ ಎ ಸರ್ಟನ್ ನಂಬರ್ ಈಸ್ ಮಲ್ಟಿಪ್ಲೈಡ್ ಬೈ 18, ಒಂದು ಸರ್ಟನ್ ನಂಬರ್, ಯಾವ ನಂಬರ್ ಅಂತ ಗೊತ್ತಿಲ್ಲ, ಗೊತ್ತಾಯ್ತಲ್ಲ, ಇದು ಕೋಶಂಟ್ ಗೊತ್ತಿಲ್ಲ, ಈ ನಂಬರ್ ಗೊತ್ತಾಯ್ತಲ್ಲ. ವೆನ್ ಎ ಸರ್ಟನ್ ನಂಬರ್ ಈಸ್ ಮಲ್ಟಿಪ್ಲೈಡ್ ಬೈ 18 ಜೊತೆ ಮಲ್ಟಿಪ್ಲೈ ಆಗ್ತಾ ಇದೆ. ದಿ ಪ್ರಾಡಕ್ಟ್ ಕನ್ಸಿಸ್ಟ್ಸ್ ಎಂಟೈರ್ಲಿ ಆಫ್ 2's. ಸೊ ಪ್ರಾಡಕ್ಟ್ ಏನಾಗಿದೆ ಇಲ್ಲಿ 2's ಇದೆ ಅಂತ ಹೇಳಿದ್ರೆ ಇದು ಡಿವೈಡೆಂಡ್ ವ್ಯಾಲ್ಯೂ, ಇದು ಡಿವೈಸರ್, ಇದು ಕೋಶಂಟು, ಇದು ಡಿವೈಡೆಂಡ್ ವ್ಯಾಲ್ಯೂ. ಈ ಅದಕ್ಕೆ ಡಿವೈಡೆಂಡ್ಗೆ ನಾವು ಪ್ರಾಡಕ್ಟ್ ಅಂತ ಹೇಳ್ತೇವೆ. ಅಂದರೆ ಇದು ನಾವು ಡಿವಿಷನ್ದು ಫಾರ್ಮುಲಾ ತೊಗೊಳ್ಳೋದಾದರೆ ಇದು ಡಿವೈಡೆಂಡ್ ಆಗುತ್ತೆ, ಇದು ಡಿವೈಸರ್ ಆಗುತ್ತೆ, ಇದು ಕೋಶಂಟ್ ಆಗುತ್ತೆ. ಮಲ್ಟಿಪ್ಲಿಕೇಶನ್ದು ಹೇಳೋದಾದರೆ, ಮಲ್ಟಿಪ್ಲಿಕೇಶನ್ ಸ್ಟೇಟ್ಮೆಂಟು ಹೇಳೋದಾದರೆ, ಸೊ 18 ಏನಾಗ್ತಾಯಿದೆ ವೈ ಜೊತೆ ಮಲ್ಟಿಪ್ಲಿಕೇಶನ್ ಆಗಿ ಪ್ರಾಡಕ್ಟ್ ನಮಗೆ ಏನು ಬರ್ತಾ ಇದೆ, ಎಲ್ಲ ಡಿಜಿಟ್ಸ್ ಕೂಡ 2 ಅಂತ ಇದೆ. ವಾಟ್ ಈಸ್ ದಿ ಮಿನಿಮಮ್ ನಂಬರ್ ಆಫ್ 2's ಇನ್ ದಿ ಪ್ರಾಡಕ್ಟ್, ಈ ಪ್ರಾಡಕ್ಟಲ್ಲಿ ಮಿನಿಮಮ್ 2 ಎಷ್ಟು ಬೇಕಾಗುತ್ತೆ ಅಂತ. ಈಗ ಇದು 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 ಈ ಥರ ಇಷ್ಟು ಡಿಜಿಟ್ಸ್ ಇದೆ 2 ಅನ್ನೋದು, ಈ ಥರ 2 ಅನ್ನೋದು ಹೌ ಮೆನಿ ನಂಬರ್ಸ್ ಬೇಕು ಅಂತ. ಮಿನಿಮಮ್ ನಂಬರ್ ಆಫ್ 2's ಇನ್ ದಿ ಪ್ರಾಡಕ್ಟ್, ಈ ಪ್ರಾಡಕ್ಟ್ನಲ್ಲಿ ಮಿನಿಮಮ್ 2 ಅನ್ನೋದು ಎಷ್ಟು ಬೇಕಾಗ್ತದೆ, ಎಷ್ಟು ಬೇಕು, ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಂಬರ್ ಆಫ್ 2's ಎಷ್ಟು ಅಂತ ಕೇಳಿದ್ದಾರೆ, ಗೊತ್ತಾಯ್ತಲ್ಲ. ಅಲ್ಲಿಗೆ ಇದನ್ನು ಚೆಕ್ ಮಾಡಬೇಕು, ಇದನ್ನು ಚೆಕ್ ಮಾಡಬೇಕಾಗತ್ತೆ ನಾವು. ಇದನ್ನು ಚೆಕ್ ಮಾಡ್ತಾ ಇದನ್ನು ನೋಡ್ತಾ ನೋಡ್ತಾ ಇದನ್ನು ನೋಡ್ಕೊಳ್ತೇವೆ ಅಂದರೆ, ಸೊ ರಿಮೈಂಡರು 0 ಬರೋ ತನಕ ನಾವು ಡಿವೈಡ್ ಮಾಡ್ಕೊಂಡು ಹೋಗಬೇಕು, ಅದೊಂದು ಕಂಡೀಷನ್ಸು. ಓಕೆ, ರಿಮೈಂಡರ್ 0 ಬರೋ ತನಕ ನಾವು ಡಿವೈಡ್ ಮಾಡ್ತಾ ಹೋಗಬೇಕು. ಸೊ 18 ಇದು ಡಿವೈಸರ್ ವ್ಯಾಲ್ಯೂ. ಓಕೆ, ಡಿವೈಡೆಂಡ್ ವ್ಯಾಲ್ಯೂ ಏನು 2 ಅಂತ ಹಾಕಿರ್ತೇನೆ. ಈಗ 2 ಅನ್ನೋದು ಡಿವೈಡೆಂಡಲ್ಲಿದೆ. ದಿಸ್ 2 ಈಸ್ ಸ್ಮಾಲರ್ ದ್ಯಾನ್ ಡಿವೈಸರ್ 18ಗೆ. ಹಾಗಾಗಿ 1 more 2 ತೊಗೊಳ್ಳೋಣ, 22 ಆಗುತ್ತೆ. 22 ಈಸ್ ಗ್ರೇಟರ್ ದ್ಯಾನ್ 18. ಓಕೆ, ಈಗ ಡಿವೈಡ್ ಮಾಡ್ಬೋದು. ಕೋಶಂಟಲ್ಲಿ 1 ಆಗುತ್ತೆ, 18 1's 18. ಸೊ ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟಾಗುತ್ತೆ, ಇಲ್ಲಿ 4 ಬರುತ್ತೆ, ಗೊತ್ತಾಯ್ತಲ್ಲ. ಸೊ ಇವಾಗ 4 ರಿಮೈಂಡರಲ್ಲಿ 0 ಬಂದಿಲ್ಲ, 4 ಬಂದಿದೆ. 4 ಈಸ್ ಸ್ಮಾಲರ್ ದ್ಯಾನ್ 18, ಮತ್ತೆ ಡಿವೈಡ್ ಮಾಡಬೇಕು. ಹಾಗಾದರೆ ಇಲ್ಲಿ 2 ಬರಿಬೇಕಂತ ಹೇಳಿದ್ರೆ ಈ ಪ್ಲೇಸಲ್ಲಿ 2 ಬರೆದಿರಬೇಕು. ಸೊ ಆಗ ಆ 2ನ ನಾವು ಇಲ್ಲಿ ತಗೋಬೋದು, ಗೊತ್ತಾಯ್ತಲ್ಲ. ಮತ್ತೆ ಏನಾಯಿತು, 18 2's, ಇವಾಗ 18 2's 36. ಮತ್ತು ಸಬ್ಟ್ರಾಕ್ಟ್ ಮಾಡಿದರೆ ಇಲ್ಲಿ 6 ಬರ್ತಾ ಇದೆ. ಸೊ ರಿಮೈಂಡರ್ 0 ಬರಲಿಲ್ಲ. ಸೊ ಮತ್ತೆ ನಾವೇನು ಮಾಡಬೇಕಾಗತ್ತೆ, ಡಿವೈಡ್ ಮಾಡ್ತಾ ಹೋಗಬೇಕು. ರಿಮೈಂಡರ್ 0 ಬಂದಿದ್ದರೆ ಸ್ಟಾಪ್ ಮಾಡ್ಬೋದಾಗಿತ್ತು, ಬಂದಿಲ್ಲ, 6 ಬಂದಿದೆ. 6 ಸ್ಮಾಲರ್ ದ್ಯಾನ್ 18. ಹಾಗಾದರೆ ಮತ್ತೆ ಡಿವೈಡ್ ಮಾಡಬೇಕಂದ್ರೆ ಇಲ್ಲಿ ಎಕ್ಸ್ಟ್ರಾ ಜಾಸ್ತಿ ಆಗಬೇಕು, 2ನೇ ಬರಿಬೇಕು. 2 ಇಲ್ಲಿ ಬರಿಬೇಕಂದ್ರೆ ಇಲ್ಲಿ 2 ಇರಬೇಕು, ಆ 2ನ ಮತ್ತೆ ಇಲ್ಲಿ ತಗೋಬೇಕು. ಸೊ 16 3's ಹೋಗೋಣ. ಈಗ 18 3's 18 3's ಎಷ್ಟು, 18 36 ಇದು 18 3's 54.
ಸೊ 54 ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ? 12 - 4 ಅಂತ ಹೇಳಿದ್ರೆ ಇಲ್ಲಿ 12 - 4 is 8 ಬಂತು ಅಲ್ವಾ? 8 ಬಂದಿದೆ. ಮತ್ತು ಇಲ್ಲಿ ರಿಮೈಂಡರ್ 0 ಆಗಲಿಲ್ಲ. ಸ್ಟಾಪ್ ಮಾಡೋಣ ಅಂದರೆ ರಿಮೈಂಡರ್ 0 ಆಗಲಿಲ್ಲ. ಮತ್ತು ಡಿವೈಡ್ಗೆ ಹೋಗಬೇಕು, ಡಿವಿಷನ್ ಪ್ರೋಸೆಸ್ಗೆ ಹೋಗಬೇಕು. 8 ಅನ್ನೋದು ಲೆಸ್ಸರ್ ದ್ಯಾನ್ ದಿ 18 ಆಗ್ತಾ ಇದೆ, ಸ್ಮಾಲರ್ ದ್ಯಾನ್ ದಿಸ್ 18ಗೆ. ಹಾಗಾಗಿ ಇಲ್ಲಿ 2 ಬರಿಬೇಕಂತ ಹೇಳಿದ್ರೆ ಇಲ್ಲಿ 2 ಬರಿಬೇಕು. ಮತ್ತು ಇವಾಗ ನಾವು ಇಲ್ಲಿ 2 ಬರಿಬೇಕು, ಅದಾಯ್ತಲ್ಲ. ಮತ್ತು ಇವಾಗ ಏನು ಮಾಡಬೇಕಾಗತ್ತೆ ಇವಾಗ? ಸೊ 18 3 is 54 ಆಯಿತು. 18 4 is 72. ಸಬ್ಟ್ರಾಕ್ಟ್ ಮಾಡಿದರೆ 10 ಬರುತ್ತೆ. ರಿಮೈಂಡರ್ 0 ಆಗಲಿಲ್ಲ, ಸ್ಟಾಪ್ ಮಾಡೋಣ ಅಂದರೆ. ಸೊ 10 is ಸ್ಮಾಲರ್ ದ್ಯಾನ್ 18. ಮತ್ತೆ ಡಿವಿಷನ್ ಪ್ರೋಸೆಸ್ಸಿಗೆ ಹೋಗಬೇಕು, ಗೊತ್ತಾಯ್ತಲ್ಲ. ಸೊ ಡಿವಿಷನ್ ಪ್ರೋಸೆಸ್ಸಿಗೆ ಹೋಗ್ಬೇಕಾದ್ರೆ ಇಲ್ಲಿ 2 ಬರಿಬೇಕಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ 2 ಇರಬೇಕು. ಅವ್ರು ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಪ್ರಾಡಕ್ಟಲ್ಲಿ 2 ಇರಬೇಕು ಅಂತ. ಹಾಗಾಗಿ ನಾವು ಅದನ್ನೇ ಬರಿಬೇಕಾಗತ್ತೆ. ಇಲ್ಲಾಂದರೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು 0 ಹಾಕೋತಾ ಹೋಗ್ಬೋದಾಯಿತು. ಒಂದ್ಸಲ ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ರೆ ಎಷ್ಟು ಝೀರೋಸ್ ಬೇಕಾದರೂ ಹಾಕೋ ಅಂತ ಎಲ್ಲಿ ತನಕ ಬೇಕಾದ್ರೂ 0 ಹಾಕ್ಕೋಬೋದು. ಇಲ್ಲ ಹಾಕೋಕ್ಕಾಗ್ತಾಯಿಲ್ಲ, 2 ಅಂತ ತೊಗೋತೀವಿ. 102. 18 5 ಎಷ್ಟು? 90. ಸೊ ನಾವು ಸಬ್ಟ್ರಾಕ್ಟ್ ಇಟ್. ಸೊ ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ? 12 ಬರುತ್ತೆ. ಸೊ ರಿಮೈಂಡರ್ 0 ಆಗಲಿಲ್ಲ, ಸ್ಟಾಪ್ ಮಾಡೋಕ್ಕಾಗಲಿಲ್ಲ. ಮತ್ತು ಡಿವಿಷನ್ ಪ್ರೋಸೆಸ್ಸಿಗೆ ಹೋಗಬೇಕು. 12 is ಸ್ಮಾಲರ್ ದ್ಯಾನ್ 18. ಮತ್ತು ಇಲ್ಲಿ 2 ಬರಿಬೇಕಂದ್ರೆ ಇಲ್ಲಿ 2 ಬೇಕು. ಸೊ ಆ 2ನ ಮತ್ತೆ ಇಲ್ಲಿ ತಗೋತಾ ಇದ್ದೀವಿ. 122 ಬಂತು. 122 ಇಲ್ಲಿ 5 ಆಗಿದೆ. 18 6 ಅಂತ ಹೇಳಿದ್ರೆ 108 ಬರುತ್ತೆ. 108 ಸಬ್ಟ್ರಾಕ್ಟ್ ಮಾಡಿದರೆ ಇದು 14 ಆಯಿತು. ಮತ್ತು ರಿಮೈಂಡರ್ 0 ಆಗಲಿಲ್ಲ. ಮತ್ತು ಡಿವಿಷನ್ ಪ್ರೋಸೆಸ್ಸಿಗೆ ಹೋಗಬೇಕು. 14 is ಸ್ಮಾಲರ್ ದ್ಯಾನ್ 18. ಹಾಗಾಗಿ ಇಲ್ಲಿ ಒಂದು ನಂಬರ್ ಬೇಕು, ಇಲ್ಲಿ ಡಿಜಿಟ್ ಬೇಕು. ಯಾವ ಡಿಜಿಟ್ ತೊಗೋಬೇಕು, ಯಾವ ನಂಬರ್ ತೊಗೋಬೇಕಂದ್ರೆ 2 ಅನ್ನೋದನ್ನೇ ತೊಗೋಬೇಕು. ಇಲ್ಲಿ 2 ಬರೀರಿ. 18 6 108 ಆಯಿತು. 18 7 ಎಷ್ಟು? 18 7 126. ಸೊ ಈಗ ಸಬ್ಟ್ರಾಕ್ಟ್ ಮಾಡಿದರೆ ಇದು 6 ಆಗುತ್ತೆ, ಇದೆ 16 ಬಂತು. ರಿಮೈಂಡರ್ ನಾಟ್ ಗೆಟಿಂಗ್ 0 ಬರಲಿಲ್ಲ, ಸ್ಟಾಪ್ ಮಾಡೋಕ್ಕಾಗ್ತಾಯಿಲ್ಲ. ಮತ್ತು 16 is ಸ್ಮಾಲರ್ ದ್ಯಾನ್ 18 ಆಯಿತು. ಹಾಗಾಗಿ ಇಲ್ಲಿ 2 ಬೇಕು ಅಂತ ಹೇಳಿದ್ರೆ ಇಲ್ಲಿ 2 ಬರೀಬೇಕಾಗತ್ತೆ. ಮತ್ತು ಆ 2ನ ಇಲ್ಲಿ ಇಳಿಸ್ಕೋಬೇಕು. 18 8s 64ಗೆ 4 6 ಕ್ಯಾರಿ. 18 1s 18. ಸಾರಿ 8 64ಗೆ 4 6 ಕ್ಯಾರಿ. 8 1s 8. 8 + 6 is 14. 144 ಬರ್ತಾ ಇದೆ, ಗೊತ್ತಾಯ್ತಲ್ಲ. ಇನ್ನೂ ಒಂದಷ್ಟು ನಂಬರ್ ಬರಿಬೋದು. ಹಾಗಾದರೆ 18 9s ನೋಡೋಣ. 18 9s 8 8s 64, 8 9s 72. ಸೊ 2 7. 9 1s 9. 9 + 7 is 16. ಸೊ 162 ಬಂತು. 162 ಆಗುತ್ತೆ. ಇಲ್ಲಿ 9 ಅಂತ ಹಾಕಿ 18 9s 162. ಸೊ ರಿಮೈಂಡರ್ ಇವಾಗ 0 ಬಂತು. ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಈಗ ಅವ್ರು ಕೇಳ್ತಾ ಇರೋದೇನು? 2 ಪ್ರಾಡಕ್ಟಲ್ಲಿ, ಇದು ಪ್ರಾಡಕ್ಟ್, ದಿಸ್ ಈಸ್ ಪ್ರಾಡಕ್ಟ್. ಈ ಪ್ರಾಡಕ್ಟಲ್ಲಿ 2 ಅನ್ನೋದು ಮಿನಿಮಮ್ ನಂಬರ್ ಎಷ್ಟು ಬೇಕು ಅಂತ ಕೇಳಿದ್ದಾರೆ. ಕೌಂಟ್ ಮಾಡೋಣ. 1 2 3 4 5 6 7 8 9 ಬೇಕಾಗತ್ತೆ. ಪ್ರಾಡಕ್ಟ್ ಪ್ಲೇಸಲ್ಲಿ 2 ಅನ್ನೋ ನಂಬರ್ಸ್ ಮಿನಿಮಮ್ ನಮಗೆ 9 ಬೇಕಾಗಿದೆ ಅಷ್ಟೇ, ಗೊತ್ತಾಯ್ತಲ್ಲ. ಸೊ ರಿಕ್ವೈರ್ಡ್ ಮಿನಿಮಮ್ ನಂಬರ್ 2s ಅನ್ನೋದು 9 ಬೇಕು. ಸೊ ಇಲ್ಲಿ ಬರೀರಿ ಸೊಲ್ಯೂಷನ್. ವಿ ಕೀಪ್ ಆನ್ ಡಿವೈಡಿಂಗ್ 2 2 2 2 ಎಕ್ಸೆಟ್ರಾ ಬೈ 18 ಟಿಲ್ ವಿ ಗೆಟ್ 0 ಆಸ್ ರಿಮೈಂಡರ್. ಸೊ ನಾವು ರಿಮೈಂಡರ್ 0 ಬರೋ ತನಕ ಮಾಡ್ಕೊಂಡು ಹೋಗಬೇಕು, ಗೊತ್ತಾಯ್ತಲ್ಲ. ಸೊ ಕ್ಲಿಯರ್ಲಿ ನಂಬರ್ ಆಫ್ 2s ಇನ್ ದಿ ಪ್ರಾಡಕ್ಟ್ ಈಕ್ವಲ್ ಟು 9. ಅಲ್ಲಿಗೆ ನಮಗೆ ಕ್ಲಿಯರ್ ಆಗಿ ಪ್ರಾಡಕ್ಟ್ ಪ್ಲೇಸಲ್ಲಿ 2 ಅನ್ನೋದು ಮಿನಿಮಮ್ ಎಷ್ಟು ಬೇಕಾಗ್ತದೆ? 9 ಇದ್ದರೆ ಸಾಕು. 2 ಅನ್ನೋದು 9 ಇದ್ದರೆ, 9 ನಂಬರ್ಸ್ಗಳಿದ್ದರೆ, ಸೊ ಅಲ್ಲಿಗೆ ರಿಮೈಂಡರ್ 0 ಬರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.